ಅವನು ಬೇಡ ಬ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರೂ. ನೋಡಿ ಫ್ರೆಂಡ್ಸ್, ನಮ್ಮ ಡೈರೆಕ್ಟರ್ ಇವರೇ. ನನಗೆ ಒಂದು ಅದ್ಭುತವಾದ ಒಂದು ತೆರಿಗೆ ಮೇಲೆ ಒಂದು ಚಾನ್ಸನ್ನು ಕೊಟ್ಟು ನನ್ನ ಬೆಳೆಸ್ತಾ ಇರೋರು ಇವರೇ. ನೋಡಿ, ಮುಖ ನೋಡ್ಕೊಬಿಡಿ. ಸೊ ಇವ್ರ ಜೊತೆ ಕುತ್ಕೊಂಡು ಈ ಥರ ನಾನು ಬೈಕಲ್ಲಿ ಹೋಗ್ತಿದ್ದೀನಿ ಅಂತಂದರೆ ನಾನು ಎಷ್ಟು ಪುಣ್ಯ ಮಾಡಿರಬೇಕು. ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತಂದರೆ 1/6 ನನಗೊಂದು ಚಾನ್ಸ್, ಒಂದು ಪಾತ್ರ ಕೊಟ್ಟು ನನ್ನನ್ನು ಒಂದು ಎಲ್ಲಿಗೋ ತಗೊಂಡೋಗೋಣ ಅಂದ್ಕೊಂಡಿದ್ದಾರೆ. ನೆಕ್ಸ್ಟ್ ಚಾನ್ಸನ್ನು ಹಂಗೆ ಕೊಡ್ತಾರಂತೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ? ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಅದು ಒಂದು ಒಳ್ಳೆ ಹೀರೋಯಿನ್ ಹಾಕ್ಬಿಟ್ಟು ನನಗೆ ಪ್ರೊಡ್ಯೂಸ್ ಮಾಡ್ತಾರಂತೆ. ಎಲ್ಲ ಇವರೇ. ಇವಾಗ ಯಾರೇನು ಹಾಕಿರೋದು? ಎಲ್ಲ ಇವಾಗ ಹೀರೋಯಿನ್ ಹಾಕಿಲ್ವಾ? ಹೀರೋಯಿನ್ ಹಾಕಿದ್ದಾರೆ, ಬಟ್ ಅಷ್ಟೊಂದು ಆ ಪಾತ್ರದಲ್ಲಿ ನನ್ನ ಇನ್ವಾಲ್ವ್ ಮಾಡಿಸಿಲ್ಲ. ಸೊ ಪರವಾಗಿಲ್ಲ, ಏನು ಇದು ತೊಂದರೆ ಏನಿಲ್ಲ. ನೆಕ್ಸ್ಟು ಫಿಲಮ್ ತೆಗಿತಾರೆ ಅಂತ ಅದರಲ್ಲಿ ನನ್ನನ್ನೇ ಮೇಯ್ನ್ ಕ್ಯಾರೆಕ್ಟರ್ ಮಾಡಿ ಒಂದೊಳ್ಳೆ ಹೀರೋಯಿನ್ ಹಾಕ್ತಾರೆ ಅಂತೇಳಿ. ಎಲ್ಲ ಬಜೆಟ್ ಇವ್ರದೇ ಅಂತೆ. ಅದಕ್ಕೆ ನಮ್ಮ ಡೈರೆಕ್ಟರು ತುಂಬ ಒಳ್ಳೆಯವರು. ಫುಲ್ಲು ಏನು ಕೇಳಿದ್ರು ಕೊಡ್ಸಲ್ಲ ಅಂತ ಇಲ್ಲ ಅಂತ ಅನ್ನಲ್ಲ ಅಂತ ಒಂದು ಒಳ್ಳೆ ಡೈರೆಕ್ಟ್ರು. ಸನ್ನಿ ಲಿಯೋನ್ ಅಲ್ಲ, ಬೇಡ ಪಾಪ ಅವರು ಒಂದೊಳ್ಳೆ ಇವರು. ಅವ್ರಿಗಿಂತ ಚೆನ್ನಾಗಿರೋದು ಅನ್ನೋದ್ರ ಕಲಿಸ್ರಿ, ಚೆನ್ನಾಗಿ ಮಾಡೋಣ. ಸೊ ನಿಮ್ಮ ಬೆಂಬಲನೂ ಇರಬೇಕು. 1/6 ಬರುತ್ತೆ. ಯಾವಾಗ ಬರುತ್ತೆ? 1ನೇ ತಾರೀಕು ಬರುತ್ತೆ. ಬಂದಿದ್ದ ತಕ್ಷಣ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ. ಯಾರು ಚಾನಲ್ ನಮ್ಮ ಜಾಕ್ ಆಫ್ ಕರ್ನಾಟಕದಲ್ಲಿ ಯಾರು ನೋಡ್ತಿದ್ದೀರೋ ಅವ್ರು ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಂಡಿರ್ತೀರ. ಯಾರು ಹೊಸದಾಗಿ ಮಾಡ್ಕೊಂಡು ನೋಡ್ತಿದ್ದೀರೋ ಕೆಳಗಡೆ ಲಿಂಕ್ ಕೊಡ್ತೀನಿ, ಮತ್ತು ಅವ್ರ ಹೆಸರನ್ನು ಕೂಡ ಹಾಕ್ತೀನಿ, ಅಷ್ಟು ಪ್ರೊಡಕ್ಷನ್ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಯಾರನ್ನ ಕರ್ಸೋಣ ಗೊತ್ತಾ ಪ್ರಮೋಷನ್ಗೆ? ಸೋನು ಕೊಡೋಣ ಕತ್ತೋಣ ಮಾಡ ಕಿರ್ತೀನ ನಮ್ಮಣ್ಣ ಮಂಜಣ್ಣ ಎದ್ದಳ್ರಿ ಹೋಗ್ರು ಕೆಲ್ಸಕ್ಕೆ ಹೋಗ್ರು. ನೀವೆಷ್ಟೇ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ನನಗೇನೂ ಆಗೋದಿಲ್ಲ. ಯಾಕೆ ಹೇಳ್ರಿ? ನನಗೆ ಕಮೆಂಟ್ಸ್ ಓದಕ್ಕೆ ಬರಲ್ಲ ಅಂತಾನಲ್ಲ, ಅದಕ್ಕೆ ಅವರು ಮಂಜಣ್ಣ ನೀವು ಎಷ್ಟಾದರೂ ಕೆಟ್ಟದಾಗ ಬೈಕೊಳ್ರಿ, ನಾನೇನು ಅಂದ್ಕೊಳ್ಳೋದಿಲ್ಲ. ಯಾಕಂದರೆ ನನಗೆ ಓದಕ್ಕೆ ಬರಲ್ಲ ಅಂತಲೇ. ಸೊ ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ನೋಡಿ, ನಮ್ಮ ಕೋಡಿ ಚಿಕ್ಕನಹಳ್ಳಿ. ಇಲ್ಲಿ ನಮ್ಮ ಡೈರೆಕ್ಟ್ರ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಡೈರೆಕ್ಟ್ರ್ ಮನೆಗೆ ಹೋಗೋದಕ್ಕೆ ಏನು ರೀಸನ್ ಅಂತಂದರೆ ನೋಡಿ, ನಮಗೋಸ್ಕರ ದುಡ್ದು ನಮಗೋಸ್ಕರ ಪ್ರೊಡಕ್ಷನ್ ಎಲ್ಲ ಫುಲ್ಲು ಮಾಡಿ ಗಾಡಿನ ಮಾರಕ್ಕೆ ಹೋಯ್ತವ್ರೆ. ಅಷ್ಟು ಆ ಲೆವೆಲ್ಗೆ ಅವರ ಕ್ಯಾಪಿಟಲ್ನ ಕಳ್ಕೊಂಡಿದ್ದಾರೆ ಅವರು. ದಯೆ ನಮ್ಮೇಲಿರಲಿ. ಇದೇ ಥರ ಮನೆ ಮಠ ಮಾಡ್ಕೊಂಡ್ರು ಪರವಾಗಿಲ್ಲ. ನಮ್ಗೊಂದು ಒಳ್ಳೆ ಚಾನ್ಸ್ ಕೊಟ್ಟು ನಮ್ಮನ್ನ ಬೆಳೆಸಿದ್ರೆ ನಾವು ಅವ್ರಿಗೆ ಏನೋ ಒಂದು ಮಾಡ್ತೀವಿ. ಏನೋ ಒಂದು ಒಳ್ಳೆದಾಗಿ ಚೆನ್ನಾಗಿ ಮಾಡಿಕೊಡ್ತೀವಿ. 2 ಮಿಯಾಮ್ ಬೇಕು ಸ್ಟೋರಿ, ಆಮೇಲೆ ಹೇಳ್ತೀನಿ. 2 ಮಿಯಾಮ್ ಬೇಕು. ಮತ್ತು ನಮ್ಮ ಡೈರೆಕ್ಟ್ರು ನಡೆಸಿರೋ ಆಟ ಮುಂದೆ ಬರುತ್ತೆ. ನೋಡೋಣ, ಇರಿ, ಹೋಗಿ ಬರ್ತೀವಿ. ನಾವಿವಾಗ ಎಲ್ಲಿದ್ದೀವಿ ಡೈರೆಕ್ಟ್ರೇ? ನಾವು ಎಲ್ಲಿದ್ದೀವಿ ಇವಾಗ? ನೋಡಿ, ನಮ್ಮ ಡೈರೆಕ್ಟರ್ ಅವ್ರ ಬೈಕ್ನ ಸೆಲ್ ಮಾಡೋಕ್ಕೆ ಎಷ್ಟು ದೂರ ಬಂದಿದ್ದೀವಿ. ಹೊತ್ತು ದಾಟ್ಕೊಂಡು ಇನ್ನೇನು ವೈಟ್ ಫೀಲ್ಡ್ ನೋಡಿ. ನಮ್ಮ ಡೈರೆಕ್ಟರ್ ಅವ್ರು ಫುಲ್ಲು ಬಜೆಟ್ ಜಾಸ್ತಿ ಇರೋದಕ್ಕೋಸ್ಕರ ನೋಡಿ, ಫಸ್ಟು ಶಾರ್ಟ್ ಫಿಲಮ್ ತೆಗೆದಿದ ತಕ್ಷಣವೇ ಹಿಟ್ಟಾಯ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ, ಅಷ್ಟು ಬೇಗ ನಮ್ಮ ಡಾಮಿನರ್ ತೊಗೊಳಕ್ಕೆ ಹೋಯ್ತವ್ರೆ. ನೆಕ್ಸ್ಟ್ ಡಾಮಿನರು, ನೆಕ್ಸ್ಟ್ ಯಾವುದು ಡೈರೆಕ್ಟ್ರೆ? ಡಬ್ಲ್ಯೂ ಯಾವುದು? BMW. ನೆಕ್ಸ್ಟು BMW ತೊಗೊತಾರೆ. ಚಿಕ್ಕ ಎಲ್ಲ ಊಷ್ಟ ಐತೈತಿ ಇಲ್ಲಿ. ಆದರೂ ನೋಡಲಿ ಎಷ್ಟು ಟ್ರಾಫಿಕ್ಕು. ಯಪ್ಪ ಬೇಕು. ನನ್ನ ಗಾಡಿ ಬಂದಿದ್ದಾನೆ ಆ ಕಡೆ. ನಮ್ಮ ತಮ್ಮ ತೊಗೊಂಡೋಗಿದ್ದಾನೆ ನರೇಶ. ಸೊ ನಾನು ಇಲ್ಲೇ ಇಳ್ಕೊಂಡೆ, ಇಲ್ಲಿಂದ ಮನೆಗೆ ಇಲ್ಲಿಂದ ಹಿಂಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ಸೊ 1/6 ಬಂದಿದ್ದಾನೆ. ಇದೇ ತಿಂಗಳು 1ನೇ ತಾರೀಕು ರಿಲೀಸ್ ಆಗುತ್ತೆ. ಸೊ ತಪ್ಪದೇ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಗಾಡಿ ಓಡಿಸೋಬೇಕಾದ್ರೆ ಹುಷಾರಾಗಿ ಓಡಿಸಿ, ಹೆಲ್ಮೆಟ್ ಹಾಕೊಂಡು ಓಡಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.